ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಕದ್ದು ಮುಚ್ಚಿ ಸೇದೋದ್ರಲ್ಲಿರೋ ಮಜಾ ಯಾವುದ್ರಲ್ಲೂ ಇಲ್ಲ. ಸಂತು ಇದ್ದಿದ್ರೆ ಇದರಲ್ಲೂ ಅರ್ಧ ಕೇಳ್ತಿದ್ದ ಗೂಬೆ. ಇದ್ಯಾಕಮ್ಮೆ ಮೂತಿನ ಒಳ್ಳೆ ಸಿಡಕ್ ಮೂತಿ ಮಾಡ್ಕೊಂಡಿದ್ಯಲ್ಲಮ್ಮೆ. ಅಲ್ಲ ಮನೆ ಹೆಣ್ಮಕ್ಳು ಹಿಂಗಿದ್ರೆ ಮನೆ ಉದ್ದಾರ ಆದತ್ತೆ. ನೆಮ್ಮದಿಯಾಗಿ ಒಂದು ದಮ್ ಹೊಡಿಯೋಣ ಅಂತ ಇಲ್ಲಿಗೆ ಬಂದರೆ ಇವ್ರುಗಳು ಇಲ್ಲಿಗೆ ಬರ್ಬೇಕಾ? ಹೌದು ರೀ, ನನ್ನ ಮುಖ ನೋಡಿದ್ರೆ ನಿಮಗೂ ಆಗಲ್ಲ, ನಾನು ಹೆತ್ತಿರೋ ಮಗನಿಗೂ ನನ್ನ ಕಂಡ್ರೆ ಆಗಲ್ಲ. ಅಲ್ಲ ಅವನು ನನ್ನ ಮಾತು ಕೇಳಲ್ಲ, ಇಲ್ಲಿ ನೀವು ನನ್ನ ಮಾತು ಕೇಳಲ್ಲ. ನಿಮ್ಮಿಬ್ಬರ ಮಧ್ಯೆ ನಾನು ಹೇಗೆ ಬಡ್ಕೊಂಡು ಸಾಯ್ಲಿ? ಈಗ ಏನಾಯ್ತಮ್ಮಿ ಅಂತದು? ಅಲ್ಲ ಕಣಮ್ಮೆ, ಖಾರದ ಪುಡಿನ ಬಾಯಿಗೆ ಹಾಕೊಂಡು ಉರಿ ಉರಿ ಅಂತಾರಲ್ಲ, ಹಂಗಂತಿದ್ದಿಲ್ಲ. ಇದೇನಾಯ್ತು ಈಗ? ಇನ್ನೇನ್ರಿ ಆಗ್ಬೇಕು? ಆ ದರಿದ್ರದವಳು ನನ್ನ ಮಗನ ಉಪ್ಪಿನಕಾಯಿ ಮಾರೋದಕ್ಕೆ ಕಳಿಸ್ತಿದ್ದಾಳಂತೆ. ಇವನು ಬೀದಿ ಬೀದಿ ಸುತ್ತಿ ಉಪ್ಪಿನಕಾಯಿ ಮಾರ್ಕೊಂಡು ಬರ್ತಾನಂತೆ. ಇದನ್ನ ಕೇಳೋದಕ್ಕೆ ನನಗೆ ಎಷ್ಟು ಹೊಟ್ಟೆ ಉರಿತಿದೆ ಗೊತ್ತಾ? ಇನ್ನು ಇದನ್ನ ಕಣ್ಣಿಂದ ಹೇಗ್ರಿ ನೋಡ್ಲಿ? ಹೀಗೆಲ್ಲ ಮಾಡಿ ಅವನೇ ಅವನ ಬೆಲೆನ ಕಳ್ಕೊಳ್ತಿದ್ದಾನೆ. ಅಲ್ಲ ರೀ, ಮಿನಿಸ್ಟ್ರು ಮಗ ಅನ್ನೋ ಗತ್ತು ಬೇಡವೇನ್ರಿ? ಅಲ್ಲ ಕಣಮ್ಮೆ, ಅವನಿಗೆ ನಾವು ಬೇಡವಾಗಿರುವಾಗ ನೀನು ಯಾಕಮ್ಮೆ ಅವನ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೊತಾ ಇದ್ಯಾ? ಅವನು ಉಪ್ಪಿನಕಾಯಿ ಆದರೂ ಮಾಡ್ಕೊಂಡು ಹೋಗ್ಲಿ, ಬೆರಣಿನಾದ್ರೂ ತಟ್ಲಿ, ನೀನು ತೆಪ್ಪಗಿರೋದು ಕಲಿಯಮ್ಮೆ. ಏಟ್ಕಿತ ಹೇಳ್ಬೇಕಮ್ಮಿ ನಿನಗೆ. ಹೇಗ್ರಿ ಸುಮ್ಮನಿರಕ್ಕಾಗುತ್ತೆ? ಅವನ್ನ ಹೆತ್ತು ಹೊತ್ತು ಸಾಕಿದ್ದೀನಿ, ರಾಜನ ಥರ ಬೆಳೆಸಿದ್ದೀನಿ. ಆದ್ರೆ ಅವಳು ತನ್ನ ಸೆರಗಲ್ ಗಂಟು ಹಾಕೊಂಡು ಕೆಲಸದವನಿಗಿಂತ ಕಡೆಯಾಗಿ ನೋಡ್ತಿದ್ದಾಳೆ. ಜೈಲಿಂದ ಬಂದ್ಮೇಲೆ ಯಾಕೋ ನಮ್ಮನ್ನ ನೋಡಕ್ ಮನೆಗೆ ಬಂದಿಲ್ಲ ಅಂತ ಕೇಳಿದ್ರೆ, ನೀವು ನನ್ನ ನೋಡಕ್ ಬಂದಿದ್ದೀರಾ ಅಂತ ನನ್ನನ್ನೇ ಪ್ರಶ್ನೆ ಮಾಡ್ತಾನೆ. ಹೌದು ಮಾವ, ನಾನು ಭಾವನಾ ಹತ್ರ ಯಾಕೆ ಹೀಗೆ ನಡ್ಕೊಳ್ತಿದ್ಯಾ ಅಂತ ಪ್ರಶ್ನೆ ಮಾಡಿದ್ರೆ, ಇದು ನನ್ನ ಜೀವನ, ನಾನು ಹೇಗೆ ಬೇಕಾದರೂ ಇರ್ತೀನಿ, ನಮ್ಮ ಮಧ್ಯೆ ನೀವು ಬರಬೇಡಿ ಅಂತ ನನಗೆ ಆವಾಜ್ ಹಾಕ್ತಾಳೆ. ಯಾಕೋ ಇವ್ರದ್ದು ಜಾಸ್ತಿ ಆಯಿತು. ಈ ರೀತಿ ರೋಡಲ್ಲಿ ನಮ್ಮ ಮಗ ಉಪ್ಪಿನಕಾಯಿ ಮಾರ್ತಿದ್ರೆ ನಮ್ಮ ಮರ್ಯಾದೆ ಏನಾಗ್ಬೇಕು ಹೇಳಿ? ರೀ, ನೀವೇ ಇದನ್ನ ತಡಿಬೇಕು. ಅಲ್ಲ ಕಣಮ್ಮೆ, ಅವನೇ ನನ್ನನ್ನು ಅಪ್ಪ ಅಂತ ಮರ್ತಿರ್ಬೇಕಾದ್ರೆ ನಾನು ಯಾಕೆ ಅವನ ಇಷ್ಟಿಗೆ ತಲೆ ಹಾಕ್ಲಿ ಹೇಳೋ? ಅವನೇನಾದ್ರೂ ಮಾಡ್ಕೊಂಡು ಹಾಳಾಗೋಲಿ ಬಿಡು. ದೌಲತ್ತಲ್ಲಿ ಮೆರಿಬೇಕಾದವನು ಭಿಕ್ಷೆ ಬೇಡ್ತೀನಿ ಅಂದ್ರೆ ಯಾರು ತಡೆಯೋಕ್ಕಾಯ್ತದೆ? ಏನ್ ಮಾಡ್ತಾನ ಮಾಡ್ಕೊಂಡು ಹಾಳಾಗೋಲಿ. ನೀನು ತೆಪ್ಪಗಿರೋದ್ ಕಲಿ, ನೀನು ತಲೆ ಕೆಡ್ಸ್ಕೊಂಡು ನನಗೂ ತಲೆ ಕೆಡ್ಸ್ಬೇಡ. ಯಾಕಪ್ಪ ಹಿಂಗೆಲ್ಲ ಮಾತಾಡಿರಿ? ಏನೋ ಅವನ್ ಪಾಡ್ಗೆ ಅವ್ನು ಬದುಕ್ತಾವನೆ, ಯಾಕೆ ಹಿಂಗೆಲ್ಲ ಸಾಪಾಕಿರಿ? ಓಹೋ, ಬಂದ್ಬಿಟ್ಟ ನೀನು ಹಿರಿ ಮಗ, ಕಿರಿ ಮಗನ್ ವಹಿಸ್ಕೊಂಡು. ಇವನ್ ಕಿಮ್ಮಕ್ಕಿಂದಾನೆ ಕಣಮ್ಮಿ ಅವನ ಆಟೋನ್ ಮರಿತಾ ಇರೋದು. ಲೈ, ಅನ್ಯಾಯವಾಗ ಅವನ ಜೀವನ ಹಾಳು ಮಾಡ್ಬಿಟ್ಟಲ್ಲ ಲೈ. ನೋಡ ಮರಿಗೌಡ, ಅವ್ನು ನಮ್ಮ ಮಾತಂತೂ ಕೇಳೋದಿಲ್ಲ, ನಿನ್ನ ಮಾತನ್ನ ಕೇಳ್ತಾನೆ. ಹೇಗಾದ್ರೂ ಮಾಡಿ ಅವ್ನು ಉಪ್ಪಿನಕಾಯಿ ಮಾರೋದನ್ನ ತಡಿಬೇಕು ನೋಡು. ಯಾಕವ ತಡಿಯನ? ಅವನೇನು ಯಾರು ಮಾಡಬಾರ್ದು ಅಂತ ಕೆಲಸ ಮಾಡ್ತಾ ಇದ್ದಾನೆ ಹೆಂಗೆ? ನೋಡವಾ, ನಿಂಗೆ ಅಷ್ಟೊಂದು ಅಕ್ರೆ ಇದ್ರೆ ಮಗನ್ ಕರ್ಕೊಂಬಂದು ಮನೇಲಿ ಮಡಿಕೋ. ಪ್ರೀತಿಯಿಂದ ನೋಡ್ಕೊಂಡ್ರೆ ಅವನ ಯಾಕಿಂತ ಕೆಲಸ ಮಾಡೋಣ? ನಾನು ಅವನ್ನ ಕರಿಯಕ್ಕೆ ಕಣೋ ಹೋಗಿದ್ದು, ಆದ್ರೆ ಅವ್ನು ಬರಲ್ಲ ಅಂತಿದ್ದಾನಲ್ಲ. ಓ, ಏನು ಅಂತ ಮಾತಾಡಿಯವ? ಅವನು ಒಬ್ಬನೇ ಬಾ ಅಂದ್ರೆ ಅವ್ನು ಹೆಂಗವ ಬಂದನು? ಅವ್ನು ಮದುವೆ ಆಗಿರೋ ಹೆಂಡತಿ ಎಲ್ಲಿ ಹೋಗ್ಬೇಕು? ಇಬ್ರು ಒಟ್ಟಿಗೆ ಬನ್ನಿ ಅಂದ್ರೆ ಬರ್ತಾರಪ್ಪ. ಯಾವುದೇ ಕಾರಣಕ್ಕೂ ಅವಳನ್ನ ಈ ಮನೆ ಹೊಸಲು ತುಳಿಯಕ್ ಬಿಡೋದಿಲ್ಲ ಕಣ. ಇದನ್ನೇ ನಾನು ಬೇಡ ಅನ್ನೋದು. ನೋಡವಾ, ನಿಮ್ ಕೈಲಾದ್ರೆ ಅವ್ರಿಬ್ರನ್ನ ಕರೆದು ಮನೇಲಿ ಇಟ್ಕೊಳ್ಳಿ. ಇಲ್ವಾ ಅವ್ರ ಪಾಡ್ಗೆ ಅವ್ರನ್ನ ಬದುಕಕ್ ಬಿಟ್ಬಿಡಿ. ಅವ್ರ ಹೆಂಗೋ ಬದುಕೊಂಡು ಹೋಯ್ತಾವ್ರಲ್ಲ. ಅವ್ನ ಹಬ್ಬನ್ ಬಾ ಬಾ ಅಂದ್ರೆ ಎಂಟ್ರನ್ ಬಿಟ್ಬಿಟ್ಟು ಬಂದಾನ ಅವನು. ನೀವ್ ಯಾಕೆ ಅವ್ರಿಬ್ರು ನಂಗೆ ದೂರ ಮಾಡಕ್ ಪ್ರಯತ್ನ ಪಟ್ಟಿರಿ ಪ್ರತಿ ಸಲನೂ? ನೋಡೋ, ಇನ್ನೊಂದು ಮಾತಾಡಿದ್ರೆ ಚೆನ್ನಾಗಿರಲ್ಲ. ದೊಡ್ಡದಾಗಿ ನಮ್ಗೆ ಉಪದೇಶ ಕೊಡಕ್ ಬಂದ್ಬಿಟ್ಯಾ?
ನಿನಗೂ ಮಕ್ಕಳಾಗಿದ್ದಿದ್ರೆ ಹೆತ್ತೋರ್ ಕಷ್ಟ ಏನು ಅಂತ ಗೊತ್ತಾಗಿರೋದು. ಏನಮ್ಮ ಇದು ಯಾ ಇಷ್ಟ ಎಲ್ಲಿ ಮಾತಾಡಬೇಕು ಅಂತ ತಿಳಿಯೋಕ್ಕಿಲ್ವ ನಿನಗೆ? ಹಾಂ ಪಾಪ ನೀನು ಅದೇಟು ಬೇಜಾರು ಮಾಡ್ಕೊಂಡು ಹೋದ್ಲು ನೋಡು. ಅದು ಯಾವಾಗ ಬುದ್ಧಿ ಕಲಿತೀಯೋ ಏನಪ್ಪ ನೀನು. ಇರೋ ಸತ್ಯನ ಹೇಳಿದ್ರೆ ಎಲ್ರಿಗೂ ಉರಿಯುತ್ತೆ ರೀ. ಮದುವೆ ಆಗಿ ಇಷ್ಟು ವರ್ಷ ಆಯ್ತು, ಇನ್ನೂ ಈ ಮನೆಗೆ ಒಬ್ಬ ವಾರಸುದಾರನ ಕೊಟ್ಟಿಲ್ವಲ್ರಿ ಇವನು. ಎಲ್ಲ ನನ್ನ ಹಣೆ ಬರಹ. ಮೊಮ್ಮಕ್ಕಳನ್ನ ಆಡ್ಸೋ ಅದೃಷ್ಟನೇ ಇಲ್ವೋ ಏನೋ ನನಗೆ. ಯಾಕಮ್ಮ ಹಂಗೆ ಮಾತಾಡ್ತೀಯ? ಮಗು ಅಂದರೆ ಏನು ಅಂಗಡಿ ಸಿಗೋ ಅಂತ ಬೊಂಬೆ ಅನ್ಕೊಂಡ್ಬಿಟ್ಟಿದ್ಯಾ? ಯಾವಾಗ ಮಕ್ಕಳಾಗಬೇಕೋ ಆವಾಗಲೇ ಆಗತ್ತೆ. ಯಾಕೆ ಈ ಥರ ಮಾತಾಡಿ ಮನಸ್ಸು ನೋಯಿಸ್ತೀಯ ಹೇಳು? ಹೌದು ಕಣೆ, ಎಲ್ಲರೂ ಮನಸ್ಸು ನೋಯಿಸೋದೇ ನನ್ನ ಕೆಲಸ. ಆದರೆ ನನ್ನ ನೋವು ನಿಮಗೆ ಯಾರಿಗೂ ಅರ್ಥ ಆಗಲ್ಲ ಅಲ್ವಾ? ಮಕ್ಕಳಂತೂ ಸರಿಯಾಗಿಲ್ಲ, ಅಳಿಯ ಆದರೂ ಸರಿಯಾಗಿದ್ದಾನೆ ಅಂದರೆ ಅವ್ರ ಬಗ್ಗೆ ಮಾತಾಡಿದ್ರೆ ನಿನಗೆ ಕೋಪ ಬರುತ್ತೆ. ನಿಮ್ಮೆಲ್ಲರ ಮಧ್ಯೆ ನಾನು ಹೇಗೆ ಬದುಕಬೇಕು ಹೇಳು? ನನ್ನ ಕರ್ಮ. ಈ ಭಾವನಕ ಮಾಡೋದು ಒಂದೊಂದಲ್ಲ. ಅಲ್ಲ, ಅವಳು ನೆಮ್ಮದಿಯಾಗಿರಲ್ಲ, ನಮ್ಮನ್ನು ನೆಮ್ಮದಿಯಾಗಿರಕ್ಕೆ ಬಿಡಲ್ಲ. ಅವಳಿಂದ ಇವ್ರ ಹತ್ರ ನಾನು ಅನ್ನಿಸ್ಕೋಬೇಕಾಯ್ತು. ಹಲೋ ಹಲೋ ಹಾಂ ಹಲೋ ಹಾಂ ಬಂದೆ ಒಂದು ನಿಮಿಷ. ಹಾಂ ಒಂಚೂರು ಕೆಲಸ ಇದೆ. ನೋಡ್ದೇನವ ಸಿಂಚನ, ನಿನ್ನ ಗಂಡ ಹೆಂಗೆ ಹೋಯ್ತಾವನೆ ಅಂತ. ಅವನಿಗೆ ಮಾಡೋಕ್ಕೆ ಬೇರೆ ಏನು ಕ್ಯಾಮೆ ಇಲ್ಲ, ಆದರೂ ಕ್ಯಾಮೆ ಇದೆ ಅಂತ ಹೋಯ್ತಾವನೆ. ಅವನು ಅದೇನು ಕಿತ್ತು ಗುಡ್ಡೆ ಹಾಕ್ತಾನೆ ಅಂತ ನನಗೆ ಗೊತ್ತಿಲ್ವೇ? ಅಲ್ಲ ಕಣವ, ನಾನು ಅಧಿಕಾರದಲ್ಲಿ ಇದ್ಕೊಂಡು ಹೊರಗಡೆ ಜನಗಳನ್ನೆಲ್ಲ ನಿಯಂತ್ರಣ ಮಾಡ್ತೀನಿ. ಆದರೆ ನಮ್ಮನೆ ಜನಗಳನ್ನ ಕಂಟ್ರೋಲಿಗೆ ತಗೊಳಕ್ಕೆ ನನ್ನ ಕೈಲಿ ಆಗಲಿಲ್ಲ ಕಣವ. ನಾನು ಈಟೆಲ್ಲ ಸಂಪಾದನೆ ಮಾಡಿದ್ರು ಬಂದ್ಕೊಂಡು ಈಟಾದ್ರೂ ನೆಮ್ಮದಿ ಸಿಗ್ಲಿಲ್ವಲ್ಲವ. ಎಲ್ಲ ನನ್ನ ಹಣೆ ಬರ ಕಣವ. ಹೇಳ್ಕೊಳಕ್ಕೆ ನಾಚಿಕೆ ಆಯ್ತದ ಕಣವ ನನಗೆ. ನೋಡೋ ಮರಿಗೌಡ, ನೀನು ಅವನಿಗೆ ಬುದ್ಧಿ ಹೇಳಿ ಮನೆಗೆ ಕರ್ಕೊಂಡು ಬಂದ್ರೆ ನಿನ್ನ ಮಗನಾಗಿ ನೋಡ್ತೀನಿ. ಇಲ್ಲ ಅಂದ್ರೆ ನನಗೆ ಮಕ್ಕಳೇ ಇಲ್ಲ ಅಂತ ಹೀಗೆ ಬದುಕ್ಬಿಡ್ತೀನಿ.